वास्तव न्यूज में स्वागत है आपका। मैं सरदार। रामनगर जिले के करीब एक छोटे से गांव में एक अंग विकल पर वहां पर अत्याचार हो गया है और उसका खून भी कर दिया गया है, यानी कि उसकी हत्या भी हो गई है। ताकि आज उस पर सारे विजयपुर शहर के अंग विकलों ने जिला अधिकारी के ऑफिस के आगे आंदोलन करते हैं, ताकि इस पर यहाँ पर जो अत्याचार और जुल्म और खून हो गया है, अब इस पर कानून कार्रवाई करे, ताकि यही शक जता रहे हैं ताकि अंग विकल सभी संगठन के पदाधिकारियों ने मिलकर अब तो जिला अधिकारी के जरिए अब तो कांग्रेस सरकार को तो अब ये मनवी पत्र यानी कि मेमोरंडम भी दे रहे हैं, ताकि अंग विकलों पर अब इस तरह अत्याचार और जुल्म और खून भी होने लग गया है तो कैसे जी सकते हैं और कैसे फिर सकते हैं। ताकि जिसका अत्याचार और जिस पर खून का जो शक जता रहे हैं, दरअसल वो पूरा अंग से ही अंग विकल है, सीधे से कान भी नहीं सुने आते और उनको बोलना भी सीधा नहीं आ जाता था। अब उस पर अत्याचार और खून का यहाँ पर शक जताया जा रहा है, ताकि ये इसके पीछे कुछ ना कुछ राज जरूर है। ताकि अब यहाँ पर यही डर सता रहा है अंग विकल संगठनों को। अब अंग विकलों को भी ये हाल है इस देश में, तो सोचो अब अच्छों की क्या हाल होते होंगे। ताकि अब यहाँ पर इन पर तहकीकत के लिए तो यहाँ पर आंदोलन हो तो रहा है, ताकि क्या ये सच है, ताकि अंग विकल के पर यहाँ पर अत्याचार हो गया है, उसका खून हो गया है, आखिर क्या ये सच है या नहीं है। तो इस पर बहुत सारे संगठन तो यही शक जता रहे हैं, ताकि ये दूध का दूध पानी का पानी हो जाए। अगर ये सच है तो उसे सजा देना जरूरी है। ताकि आप यहाँ पर यही एक मांग रखे हैं, ताकि इस मांग पर शायद आपको देखने वालों को भी ये सोच रहे होंगे, ताकि अंग विकलों पर भी अगर ये हाल होता होगा तो कानून सख्त रहना चाहिए और ऐसे को जुल्म के सलाखों के पीछे जरूर रखना चाहिए और इनको शायद सजा भी होना चाहिए। आप ये हमारा न्यूज देखते हुए यही सोचते होंगे, ताकि अंग विकलों का पर भी अब इस तरह होने लग गया है तो आम हट्टे कट्टे लोगों पर क्या होता होगा। तो आप इस पर यहाँ पर आंदोलन किस तरह से कर रहे हैं, आखिर किस तरह से यहाँ पर इस अंग विकल के अत्याचार और हत्या पर क्या मांग रख रहे हैं, आप यही रिपोर्ट में आपके सामने लाए हैं। आइए देखेंगे एक रिपोर्ट में।
ಇವತ್ತಿನ ದಿವಸ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಕ್ ಬಂದಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಎದುರದಪ್ಪ ಅಂದ್ರೆ ಬಿಡದಿಯಲ್ಲಿ ನಡೆದಂತ ಒಂದು ನಮ್ಮ ವಿಶೇಷಚೇತನರ ಮೇಲೆ ಒಂದು ದೌರ್ಜನ್ಯ ಆಗಿದೆ. ಅದು ಅವ್ರ ರೇಪ್ ಆಗಿದೆ ಮತ್ತೆ ಅವ್ರ ಮರ್ಡರ್ ಆಗಿದೆ ಅಂತ ಒಂದು ಶಂಕೆ ಇದೆ. ಅದಕ್ಕೆ ಅದನ್ನ ಸೂಕ್ತ ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಇವತ್ತಿನ ದಿವಸ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವಂತ ವಿಕಲಚೇತನರ ಹಲವಾರು ಸಂಘ ಸಂಘಟನೆಗಳ ಮುಖ್ಯಸ್ಥರೆಲ್ಲರೂ ಸೇರಿಕೊಂಡು MRW URW ಆಗಿರ್ಬೋದು ಎಲ್ಲರೂ ಇವತ್ತೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಕೂಡಲೇ ಇವ್ರ ಮೇಲೆ ಏನಾದರೂ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳದೆ ಹೋದಲ್ಲಿ ಮತ್ತೆ ನಾವು ಉಗ್ರವಾದ ಹೋರಾಟ ಪ್ರತಿ ಜಿಲ್ಲೆಯಲ್ಲೂ ಮಾಡ್ತೇವೆ ಅಂತ ಹೇಳಿ ತಿಳಿಸ್ತೀನಿ. ನನ್ನ ಹೆಸರು ವಿನೋದ್ ಖೇಡ್. 2016 ಕಾನೂನಡಿ ಇದೆ. ಅದಕ್ಕೆ ಆಗಲೇ ಆ ಆಕ್ಟ್ ಸುಧನು ಮನವಿಯಲ್ಲಿ ಪತ್ರದಲ್ಲಿ ಬರೆದಿದ್ದೇವೆ. ಅದ್ರ ಮ್ಯಾಗ ಏನ್ ಕ್ರಮ ತಗೋಬೇಕಂತೇಳಿ. ಈಗ ಅದು ವಿಳಂಬ ಮಾಡೋದಕ್ಕೆ ನಾವು ಹಲವಾರು ಬಾರಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ಕೊಂತಿದ್ದೀವಿ. ಪ್ರತಿ ಇಲಾಖೆಗಳಲ್ಲೂ ನಾವು ತಿಳಿಸ್ಕೊಂತ ಇದ್ದೀವಿ. 2016 ಕಾನೂನು ಸರಿಯಾಗಿ ಎಲ್ರಿಗೂ ಮಾಹಿತಿ ತಿಳಿತಪ್ಪ ಅಂದ್ರೆ ಅದನ್ನ ಹಕ್ಕನ್ನ ಎಲ್ರೂ ಎಲ್ಲ ವಿಶೇಷಚೇತನರಿಗೆ ಗೊತ್ತಾಗ್ತದೆ ನಮ್ಮ ಹಕ್ಕಿದು ಅದ ಅಂತೇಳಿ. ನನ್ನ ಹೆಸರು ವಿನೋದ್ ಖೇಡ್ ಅಂತೇಳಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ, ವಿಜಯಪುರ ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಮನವಿಯನ್ನು ಸಲ್ಲಿಸಿದೀವಿ. ಕಾರಣ ಏನಂತಂದ್ರ ಈ ಬಿಡದಿ ಬಳಿ ಇರುವ ಭದ್ರಾಪುರ ಗ್ರಾಮದಲ್ಲಿ ಖುಷಿ ಎಂಬ ಅಪ್ರಾಪ್ತ ವಯಸ್ಕರ ಮೇಲೆ ಅತ್ಯಾಚಾರ ಆಗ್ಯದ. ಅದಕ್ಕೆ ಅದು ಕೊಲೆ ಶಂಕಿತ ಅಥವಾ ಅತ್ಯಾಚಾರ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ಬೇಕು. ಯಾಕಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರ ಎಲ್ಲಾ ಟಾರ್ಗೆಟ್ ಅಂಗವಿಕಲರನ್ನೇ ಆಗ್ತಾ ಇದಾರೆ. ಎಲ್ಲದಕ್ಕೂ ಆ ಸೌಜನ್ಯ ಕೇಸ್ ಒಳಗೂ ಕೂಡ ವಿಕಲಚೇತನ ಜೈಲಿಗೆ ಹೋಗಿದ್ದು ವಿಕಲಚೇತನನೇ ಆಗಿದ್ದಾನ. ಮತ್ತೆ ಈಗ ಈ ಅಪ್ರಾಪ್ತ ವಯಸ್ಸಿಗೆ ಯಾರು ಖುಷಿ ಅದಾಳಲ್ಲ ಆಕೆಗೂ ಕೂಡ ಅತ್ಯಾಚಾರ ಆಗಿದಂತೆ ಶಂಕೆ ಅದ. ಆ ಸಂಖ್ಯೆಯನ್ನ ದಯವಿಟ್ಟು ಪರಿಶೀಲನೆ ಮಾಡಿ ಅದನ್ನ ಆದಷ್ಟು ಬೇಗ, ಒಂದ್ ವೇಳೆ ಅತ್ಯಾಚಾರ ಆಗಿತ್ತು ಅಂತಂದ್ರ ಅದಕ್ಕ ಸೂಕ್ತ ಕ್ರಮ ಕೈಗೊಳ್ಬೇಕು ಕಾನೂನು ಮುಖಾಂತರ. ಯಾಕಂದ್ರೆ 2016 ಕಾನೂನು ಹೇಳ್ತದ ಯಾವುದೇ ಒಂದು ವಿಕಲಚೇತನಗೆ ಸರಿ ಸಮಾನವಾದ ಅವಕಾಶ ಕೊಡ್ರಿ, ಸರಿ ಸಮಾನವಾದ ಹಕ್ಕಿದೆ ಅಂತ ಹೇಳ್ತದ. ಆದ್ರೆ ಕಾಯ್ದೆಯ ಒಳಗೇನೆ ಆ ಸರಿ ಸಮಾನವಾದ ಹಕ್ಕು ಮತ್ತೆ ಇದು ಉಳ್ಕೊಂಡ್ಬಿಟ್ಟದ, ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಈ ಮೂಲಕ ನಾನು ಏನ್ ಕೇಳ್ಕೊತಾ ಇದ್ದೀನಿ, ಈ ಖುಷಿ ಅನ್ನೋ ಅಪ್ರಾಪ್ತ ವಯಸ್ಕ ಬಾಲಕಿ ಮೇಲೆ ಏನ್ ಅತ್ಯಾಚಾರ ಆಗ್ಯದಲ್ಲ ಇದ್ರ ಪ್ರಕಾರವೇ ಯಾಕೆ ಹೋಗಲ್ಲಕ ಈ ಅತ್ಯಾಚಾರ ಮಾಡಿದಂತ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಿ ಬಂಧನಕ್ಕೊಳಗಾದ್ರು ಅಂತಂದ್ರ ಈ ನ್ಯಾಯ ಸಿಗ್ತದ ಮತ್ತು ಆ ಕುಟುಂಬಕ್ಕ ನ್ಯಾಯ ಒದಗಿಸದಂತ ಆಗತ್ತದ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದು ಬರೇ ನಿಮ್ಮ ಇವ್ರ ಮೇಲೆ ಯಾಕೆ ಆಗ್ತದೆ ಮೇಡಮ್? ಯಾಕಂದ್ರೆ ಸರ್ ಇರೋ ವಿಕಲಚೇತನರು ಇರ್ತಾರಲ್ಲ, ಈಗ ನೋಡಿ ಅವ್ರದ್ದು ಹೆಂಗಿದೆ ಅಂತಂದ್ರೆ ಅವ್ರಿಗೆ ಚೀರಾಡಕ್ಕೂ ಆಗುದಿಲ್ಲ, ಆಮೇಲೆ ಕಿವಿನೂ ಕೇಳಿಸೋದಿಲ್ಲ. ಡಮ್ ಅಂಡ್ ಆಫ್ ಇರೋದ್ರಿಂದ ಅವ್ರು ಯಾವ್ದೇ ರೀತಿ ಪ್ರತಿಕ್ರಿಯೆ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಅದಕ್ಕಾಗಿ ನಾವೇ ಟಾರ್ಗೆಟ್ ಆಗ್ತಾ ಇದ್ದೇವೆ, ವಿಕಲಚೇತನರೇ ಟಾರ್ಗೆಟ್ ಆಗ್ತಾ ಇದಾರೆ. ಸರ್ಕಾರ ಕಡೆಯಿಂದ ಏನಾರೇ ನಿಮಗೆ ಸುರಕ್ಷಿತವಾಗಿ ಏನಾರೇ? ಹೌದು ಸರ್, ಸುರಕ್ಷತೆ ಅನ್ನೋದು 2016 ಕಾಯ್ದೆ ಒಳಗೇನೆ ಇದೆ, ಆದ್ರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಯಾವತ್ತೂನು. ನಾವು ಇಲ್ಲಿವರೆಗೂ 2016 ಕಾರ್ಯರೂಪಕ್ಕೆ ತಗೊಂಬರಿ ಅಂತ ಹೇಳ್ತಾನೆ ಇದೀವಿ, ಆದ್ರೆ ಯಾವ್ದು ಕಾರ್ಯರೂಪಕ್ಕೆ ಬಂದಿಲ್ಲ. ಈ ಖುಷಿ ಮುಖಾಂತರ ಯಾಕಾಗಲ್ಲಕ ಅದು ಕಾರ್ಯರೂಪಕ್ಕೆ ಬರ್ಬೇಕು. ಅದಕ್ಕೆ ದಂಡನೂ ಇದೆ ಮತ್ತ ಶಿಕ್ಷೆನೂ ಇದೆ. ಅದು ಒಂದ್ಸಲ ಯಾಕಾಗ್ಲಕ ಒಬ್ಬ ವಿಕಲಚೇತನ ಮಹಿಳೆ ಮೇಲೆ ಅತ್ಯಾಚಾರ ಆದಾಗ ಅದನ್ನ ಖಂಡಿಸಿದೀವಿ ಅಂತಂದ್ರ ಮುಂದೆ ಎಲ್ಲಾ ಆರೋಪಿಗಳು ಎಚ್ಚೆತ್ಕೋತಾರ ಅಂತ ಹೇಳಿ ಈ ಮೂಲಕ ನಾ ತಿಳ್ಸಕ್ ಇಷ್ಟಪಡ್ತೀನಿ. ಅರೆಸ್ಟ್ ಮಾಡ್ಲಿಕ್ಕೆ ಮುಂದೆ ಏನ್ ಮಾಡ್ತೀರಾ ಮೇಡಮ್? ಸರ್, ಇದು ಅರೆಸ್ಟ್ ಮಾಡ್ಲಿಲ್ಲ, ಅವ್ರ ಬಂಧನ ಆಗ್ಲಿಲ್ಲ ಅಂತಂದ್ರ ಮುಂದೆ ಉಗ್ರವಾದ ಹೋರಾಟ ಇದೆ ಸರ್. ಅದನ್ನ ಮಾತ್ರ ನಾವು ತಿಳ್ಸಕ್ ಇಷ್ಟಪಡ್ತೀವಿ ಸರ್. ಅವಳಿಗೆ ನ್ಯಾಯ ಸಿಗ್ಬೇಕು. ಕಸ್ತೂರಿ ಬೂದಿಹಾಳನ್ ಸರ್, URW. ದೋಷ ಉಳ್ಳ ಪಾಲಕರ ಒಕ್ಕೂಟದ ಸದಸ್ಯರು ಮಾತಾಡ್ತಾ ಇರೋದು ಆ ಮಗುವಿನ ತಾಯಿಯಾಗಿ. ಈಗ ಇಂತ ಮಕ್ಕಳಿಗೆ ಇದೇ ತರ ತೊಂದರೆ ಆಗ್ತಾ ಇದೆ, ಮುಂದಿನ ಆಗ್ಬಾರ್ದು. ಇಂತ ಮಗುವಿಗೆ ಈಗ ಆಗ್ಯದಂದ್ರೆ ಇನ್ನು ಗೋರ್ಮೆಂಟ್ ಸರ್ಕಾರ ಇದು ಮಾಡಿಲ್ಲ, ಕ್ರಮ ತಗೊಂಡಿಲ್ಲ. ಅದಕ್ ಕ್ರಮ ತಗೋಬೇಕು. ಇಂತ ಮಕ್ಕಳಿಗೆ ಕೇಳಿಸೋದಿಲ್ಲ, ಮಾತು ಬರೋದಿಲ್ಲ. ಇಂತ ಮಕ್ಕಳಿಗೆ ಏನಾರ ಆದ್ರೆ ಮುಂದಿನ ಬಹಳ ಸಮಸ್ಯೆ ಇದೆ ಇಂತ ಮಕ್ಕಳಿಗೆ. ಅದಕ್ಕ ಕ್ರಮ ಯಾರು ಹಿಂಗ್ ಇದು ಮಾಡಿರೋ ಕ್ರಮ ತಗೋಬೇಕಂತ ಹೇಳಿ ಮುನ್ನೆಚ್ಚರಿಸಬೇಕಂತ ಹೇಳಿ ಸಿಎಂಗಳಿಗೆ ಏನ್ ಹೇಳಕ್ ಬಯಸ್ತೀರಿ ಇದ್ರ ಬಗ್ಗೆ? ಸರ್ಕಾರಕ್ಕೆ ಏನ್ ಹೇಳಕ್ ಇಂತ ಮಕ್ಕಳಿಗೆ ಈಗ ಇವ್ರಿಗೆ ಸುರಕ್ಷತೆ ಏನಾರ ಸುರಕ್ಷತೆ ಮಾಡ್ಬೇಕು. ವಾಕ್ ಮತ್ತು ಶ್ರವಣ ದೋಷ ಕಿವಿ ಕೇಳಾರ ಮಕ್ಕಳಿಗೆ ಸುರಕ್ಷತೆ ಕೊಡ್ಬೇಕು. ಮತ್ತು ಎಲ್ಲಾ ಕಡೆ ಒಬ್ಬೊಬ್ಬರಾಗಿ ಧೈರ್ಯದಿಂದ ಅಡ್ಡಾಡುವಂತ
ಛಲ ಇರ್ಬೇಕು ಅವ್ರಲ್ಲಿ. ಈಗ ಒಬ್ಬೊಬ್ರೆ ಅಡ್ಡಾಡ್ತಿರ್ತಾರ, ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ತರ ಆದ್ರ ಮುಂದಿನ ಮಕ್ಳು ಪ್ರಾಬ್ಲಮ್ ಆಗುತ್ತ. ಆ ಮಕ್ಕಳಿಗೆ ಸಮಸ್ಯೆ ಕೇಳಿಸ್ಕೋದಿಲ್ಲ ಮೊದಲೇ ಮಾತು. ಆ ಮಕ್ಕಳಿಗೆ ಧೈರ್ಯ ಇರಂಗಿಲ್ಲ, ಈ ತರ ಎಲ್ಲಾ ನೋಡ್ತಿರ್ತಾರ. ಅದಕ್ಕ ಈ ಮಗುವಿಗೆ ಆಗಿದ್ದು ಇದು ನೋಡ್ರ ಕ್ರಮ ತಗೋಬೇಕು ಅವ್ರು ಸರ್ಕಾರದವ್ರ ಅಂತ ಹೇಳಿ ಇಟ್ಟು ಮಾತಾಡಿ ಮಾತು ಮುಗಿಸುತ್ತೇನೆ. ಉಷಾ ಮೈಲಿಕರ್ ಅಂತ ಹೇಳಿ.